ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ನೀಟ್ ಅಪ್ಲಿಕೇಶನ್ನ ಯಾವ ರೀತಿ ಹಾಕೋದು ಅಂತ ಅಂದ್ಬಿಟ್ಟು ಪೂರ್ತಿಯಾಗಿ ರಿಜಿಸ್ಟ್ರೇಷನಿಂದ ಹಿಡಿದು ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋವರೆಗೂ ಪೇಮೆಂಟ್ ಮಾಡೋವರೆಗೂ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪಾಗಿ ನೀಟಾಗಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಯಾವ ಥರ ರಿಜಿಸ್ಟರ್ ಮಾಡೋದು, ಯಾವ ಥರ ಲಾಗಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡೋದಾಗಲಿ, ಪ್ರತಿಯೊಂದು ಪೇಮೆಂಟ್ ಫೀಸ್ ಪೇ ಮಾಡೋದಾಗಲಿ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ಪಾಗಿ ವಿವರವಾಗಿ ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ. ಲೈವಲ್ಲಿ ನೋಡ್ತಾ ಹೋಗ್ತಾ ಇರ್ಬೋದು ನೀವು. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇಲ್ಲ ಅಂದರೆ ನಿಮ್ಮ ಸರ್ಚಲ್ಲಿ ಹೋಗಿ ಗೂಗಲಲ್ಲಿ ಸರ್ಚ್ಗೆ ಹೋಗ್ಬಿಟ್ಟು ನೀವು ನೀಟ್ ಅಪ್ಲಿಕೇಶನ್ 2025 ಅಂತ ಹಾಕಿದ್ರೆ ಸಾಕು, ನಿಮಗೆ ಈ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲ ಅಂತ ಅಂದರೆ ನಾನು ಈ ಡೈರೆಕ್ಟಾಗಿ ಲಿಂಕ್ ಹಾಕಿರ್ತೀನಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ಈ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ಬಂದರೆ ನೀಟ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆ್ಯಂಡ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರಲ್ಲ, ಇಲ್ಲಿ 3 ಬಾಕ್ಸ್ ಇದೆ. ಈ 3 ಬಾಕ್ಸಲ್ಲಿ ಫಸ್ಟ್ ಬಾಕ್ಸಲ್ಲಿ ನೀವು ನೋಡ್ಬೋದು ಯಾವ ಥರ ಅಪ್ಲೈ ಮಾಡಬೇಕು ಅಂದ್ಬಿಟ್ಟು ಸ್ಟೆಪ್ ಬೈ ಅಪ್ಲಿಕೇಶನ್ ಆನ್ಲೈನ್ ಅಂತ ಅದೆಲ್ಲ ಡೀಟೇಲಾಗಿ ತಿಳಿಸ್ಕೊಡ್ಲಾಗಿದೆ. ನೆಕ್ಸ್ಟ್ ಆಪ್ಷನಲ್ಲಿ ಲಾಗಿನ್ ಅಂತ ಇದೆ. ಫಸ್ಟ್ ಥರ್ಡ್ ಆಪ್ಷನಲ್ಲಿ ಲಾಗಿನ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇರಲ್ಲ, ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ. ಅದಾದಮೇಲೆ ಪಕ್ಕದಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಅದಾದಮೇಲೆ ಫೀಸ್ ಪೇಮೆಂಟ್ ಅಂತ ಇದೆ. 3 ಆಪ್ಷನ್ನು ಕೂಡ ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮೇಲೆ ಕೆಳಗಡೆ ಬಂದು ನೋಡ್ತಾ ಇರ್ಬೋದು, ಇಲ್ಲಿ ಡೌನ್ಲೋಡ್ ಬುಲೆಟಿನ್ ಅಂತ ಇದೆ, ಇನ್ಫಾರ್ಮೇಷನ್ ಬುಲೆಟಿನ್ ಅಂತ. ಅದಾದಮೇಲೆ ಎಕ್ಸಾಮ್ ಸೆಂಟರ್ ಆಲ್ರೆಡಿ ಫಸ್ಟಲ್ಲೇ ನೀವು ನೋಡಿದ್ವಿ, ಸೆಂಟರ್ನೆಲ್ಲ ನೋಡಿದ್ವಿ. ಇದಾದಮೇಲೆ ಇವಾಗ ಕೆಳಗಡೆ ಬಂದರೆ ನೋಡಬೇಕು ಅಂದರೆ ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲಾಗಿ ಎಲ್ಲ ಓಪನ್ ಆಗುತ್ತೆ. ಅದಾಗೆ ಕೆಳಗಡೆ ಬಂದರೆ ನೋಡ್ತಾ ಇದ್ದಲ್ಲ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪಾಗಿ ನೀಟಾಗಿ ವಿವರವಾಗಿ ತಿಳಿಸಿದ್ದಾರೆ. ಹಿಂದಿ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ತೋರಿಸಿದ್ದಾರೆ. ಅದಾದಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಪ್ಲೀಸ್ ರೀಡ್ ದ ಇನ್ಸ್ಟ್ರಕ್ಷನ್ ಕೇರ್ಫುಲಿ ಆ್ಯಂಡ್ ಗಿವ್ ಯುವರ್ ಕನ್ಸೆಂಟ್ ಫಾರ್ ಬಿಲೋ ಮೆನ್ಷನ್ಡ್ ಡಿಕ್ಲರೇಷನ್ ಅಂತ ಇದೆಯಲ್ಲ, ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಯಿತು. ಇಲ್ಲಿ ಪ್ರತಿಯೊಂದು ಡೀಟೇಲ್ ಅಂದರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿ ಪ್ರತಿಯೊಂದನ್ನು ಫಿಲ್ ಮಾಡಬೇಕಾಗತ್ತೆ. ಪರ್ಸ್ನಲ್ ಡೀಟೇಲ್ ಏನಿದೆ ನೋಡ್ತಾ ಇರ್ಬೋದು, ಇಲ್ಲಿ ಪ್ರತಿಯೊಂದು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಇಲ್ಲೇ ಮೇಲ್ಗಡೆ ರೆಡ್ ಬಾಕ್ಸಲ್ಲಿ ಕೊಡಲಾಗಿದೆ. ಪ್ಲೀಸ್ ಫಿಲ್ ಡೀಟೇಲ್ಸ್ ಆ್ಯಸ್ ಪರ್ ಯುವರ್ 10th ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ. ಅದನ್ನ ಪ್ರಕಾರ ನಿಮ್ಮ ಹೆಸರು, ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ಮತ್ತು ಫಾದರ್ ನೇಮು, ಮದರ್ ನೇಮು, ಮತ್ತು ಕ್ಯಾಂಡಿಡೇಟ್ ಡೇಟ್ ಆಫ್ ಬರ್ತು ಮತ್ತು ಜೆಂಡರ್ ಇಷ್ಟನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಇದಾದಮೇಲೆ ಕೆಳಗಡೆ ಮತ್ತೆ ಕನ್ಫರ್ಮ್ ಪರ್ಸ್ನಲ್ ಡೀಟೇಲ್, ಮೇಲೆ ಏನೆಲ್ಲ ಪರ್ಸ್ನಲ್ ಡೀಟೇಲ್ ಹಾಕಿರೋ ಅದನ್ನೇ ಮತ್ತೆ ನೀವು ಇನ್ನೊಂದ್ಸಲಿ ಸೇಮ್ ಅದೇನೇ ಪರ್ಸ್ನಲ್ ಇನ್ಫಾರ್ಮೇಷನ್ನ ಇನ್ನೊಂದ್ಸಲಿ ಕನ್ಫರ್ಮ್ ಮಾಡಬೇಕು. ಸೇಮ್ ಅದನ್ನೇ ಇಲ್ಲಿ ಕೆಳಗಡೆ ಟೈಪ್ ಮಾಡಬೇಕಾಗತ್ತೆ. ನಿಮ್ಮ ಹೆಸರಾಗಿರಬೇಕು, ಮತ್ತು ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಜೆಂಡರು ಪ್ರತಿಯೊಂದು ಕೂಡ ಮೇಲೆ ಏನು ಕೊಟ್ಟಿತ್ತು ಸೇಮ್ ಅದನ್ನೇ ಇಲ್ಲಿ ಇನ್ನೊಂದ್ಸಲಿ ಟೈಪ್ನ ಮಾಡಬೇಕಾಗತ್ತೆ. ಏನಕ್ಕೆ 2 ಡೇಟ್ಸಲ್ಲಿ ಅಂತಂದರೆ ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 2 ಡೇಟ್ಸಲ್ಲಿ ಹೇಳಿತ್ತು. ಅದಾದಮೇಲೆ ಕೆಳಗಡೆ ಬಂದರೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್, ಇವಾಗ ಪ್ರೆಸೆಂಟ್ ಏನಿದೆಯೋ ಅಟ್ ಪ್ರೆಸೆಂಟ್ ಅಡ್ರೆಸ್ಸು, ಆ ಅಡ್ರೆಸ್ನ ಇಲ್ಲಿ ಪಿನ್ ಕೋಡ್ ಸಮೇತ ಹಾಕಬೇಕಾಗತ್ತೆ. ಕಂಟ್ರಿ, ಸ್ಟೇಟು, ಮತ್ತು ಡಿಸ್ಟಿಕ್ಕು, ಮತ್ತು ಪಿನ್ ಕೋಡು, ಮತ್ತು ನಿಮ್ಮ ಏರಿಯಾ ಪೂರ್ತಿ ಮೇಲೆ ಟೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಅಂದ್ಬಿಟ್ಟು ಕೇಳ್ತಾ ಇದೆ. ಅಂದರೆ ಎಲೆಕ್ಟ್ರಾನಿಕ್ ಅಂದರೆ ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ. ಇಲ್ಲಿ ಕರೆಕ್ಟಾಗಿರೋಂಥ ಇಮೇಲ್ ID ಅಂದರೆ ಕರೆಕ್ಟಾಗಿರೋಂಥ ಇಮೇಲ್ ID ಕೊಡಬೇಕು. ಮೊಬೈಲ್ ನಂಬರ್ ಆ್ಯಕ್ಟಿವ್ ಆಗಿರೋಂಥ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿನ ಮಾಡಬೇಕಾಗತ್ತೆ. ಆ ಇಮೇಲ್ ಐಡಿನೂ ಅಷ್ಟೇ 2 ಡೇಟ್ಸಲ್ಲಿ ಕೇಳಿದ್ದಾರೆ. ಫಸ್ಟ್ ಇಮೇಲ್ ಅಡ್ರೆಸ್ನ ಹಾಕಬೇಕಾಗತ್ತೆ, ಮತ್ತು ಅದಾದಮೇಲೆ ಕನ್ಫರ್ಮ್ ಇಮೇಲ್ ಅಡ್ರೆಸ್ನ ಕೇಳ್ತದೆ, ಮತ್ತು 2 ಸಲ ಹಾಕಬೇಕಾಗತ್ತೆ ಅದನ್ನು ಕೂಡ. ಮತ್ತು ನಿಮ್ಮ ಮೊಬೈಲ್ ನಂಬರ್ ಯಾರು ಕ್ಯಾಂಡಿಡೇಟ್ ಆಗ್ತಿರೋ ಆ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ. ಮೊಬೈಲ್ ನಂಬರ್ನ ಅಲ್ಲಿ ಹಾಕಿ ಮತ್ತೆ ಕನ್ಫರ್ಮ್ ಮೊಬೈಲ್ ನಂಬರ್ ಅಂತ ಕೇಳ್ತದೆ. ಸೇಮ್ ಮೊಬೈಲ್ ನಂಬರ್ನ ಏನು ಹಾಕಿರೋ ಅದು ಇನ್ನೊಂದ್ಸಲಿ ರಿಪೀಟ್ನ ಹಾಕಬೇಕಾಗತ್ತೆ. ಅದಾದಮೇಲೆ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಅದು ಆಪ್ಷನಲ್ಲೂ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ನೀವು ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ನಿಮ್ಮ ಎಕ್ಸ್ಟ್ರಾ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್ ಕೇಳ್ತಾ ಇದೆ. ನೆಕ್ಸ್ಟ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ಸು ಸೇಮ್ ಅಂತ ಇದ್ದರೆ ಅಲ್ಲಿ ನೋಡ್ತಾ ಇರಲ್ಲ, ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ಮೇಲ್ಗಡೆ ಟೈಪ್ ಮಾಡಿರ್ತೀರೋ ಸೇಮ್ ಅದೇ ಇಲ್ಲಿ ಕೆಳಗಡೆ ಕೂಡ ಪೀಚ್ ಆಗುತ್ತೆ. ಇಲ್ಲ ಅಂತಂದರೆ ಬೇರೆ ಬೇರೆ ಸಪ್ರೇಟ್ ಇದ್ದರೆ ಇರೋ ಪ್ರೆಸೆಂಟೇ ಬೇರೆ ಪರ್ಮನೆಂಟೇ ಬೇರೆ ಇದ್ದರೆ ಪೂರ್ತಿ ಡೀಟೇಲ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ನಿಮ್ಮ ಲೊಕೇಶನ್ ಆಗಿರ್ಬೋದು, ಮತ್ತು ಕಂಟ್ರಿ, ಸ್ಟೇಟು, ಲೊಕೇಶನ್ನು ಪ್ರತಿಯೊಂದು ಕೂಡ, ಡಿಸ್ಟಿಕ್ಕು, ಪಿನ್ ಕೋಡು,
ಪ್ರತಿಯೊಂದು ಕೂಡ ನೀವು ಇಲ್ಲಿ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ನೆಕ್ಸ್ಟ್ ಬಂದ ಇಲ್ಲಿ ಚೂಸ್ ಪಾಸ್ವರ್ಡ್ ಅಂತ ಕೇಳ್ತದೆ. ಚೂಸ್ ಪಾಸ್ವರ್ಡಲ್ಲಿ ನಿಮ್ಮ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಅದ್ರ ಮೇಲೆ ಕರ್ಸರ್ ಇಟ್ಟಿದ ತಕ್ಷಣ ನಿಮಗೆ ಡೀಟೇಲಾಗಿ ತೋರಿಸುತ್ತೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ. ಅದನ್ನೇ ಕನ್ಫರ್ಮ್ ಥರ 2 ಸಲ ಪಾಸ್ವರ್ಡ್ನ 2 ಕನ್ಫರ್ಮ್ ಇನ್ನೊಂದ್ಸಲಿ ಪಾಸ್ವರ್ಡ್ ಸೇಮ್ ಅದನ್ನೇ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಸೆಕ್ಯೂರಿಟಿ ಕ್ವಶನ್ಸ್ ಕೇಳ್ತಾ ಇದೆ. ಸೆಕ್ಯೂರಿಟಿ ಕ್ವಶನಲ್ಲಿ ನಿಮ್ಮ ಸೆಕ್ಯೂರಿಟಿ ಕ್ವಶನ್ ಯಾವುದಾದ್ರು ಒಂದನ್ನ ಆಪ್ಷನ್ನ ಕ್ವಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಆನ್ಸರ್ನ ಕೊಟ್ಕೋಬೇಕಾಗತ್ತೆ. ಅದಕ್ಕೆ ಆನ್ಸರ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ಬಂದರೆ ಕ್ಯಾಪ್ಚರ್ ಕೋಡ್ ಕೇಳ್ತಾ ಇದೆ. ಕ್ಯಾಪ್ಚರ್ ಕೋಡ್ ನೀವು ಕೆಳಗಡೆ ಏನು ಕಾಣ್ತಿದೆಯೋ ಸೇಮ್ ಅದೇ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಸಬ್ಮಿಟ್ ಮಾಡೋದ್ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಒಂದ್ಸಲಿ ಫಿಲ್ ಮಾಡ್ಕೊಂಬಂದ್ಬಿಡ್ತೀನಿ. ಮೇಲೆಯಿಂದ ಫಿಲ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸಬ್ಮಿಟ್ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ರಿವ್ಯೂ ಪೇಜು. ಪ್ಲೀಸ್ ರಿವ್ಯೂ ದ ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ ಕೇರ್ಫುಲಿ. ಇಫ್ ಯು ಕುಡ್ ಲೈಕ್ ಟು ಚೇಂಜ್ ಎನಿ ಇನ್ಫಾರ್ಮೇಷನ್ ಎಂಟರ್ಡ್ ಕುಡ್ ಯು ಸೊ ಡೂ ಬೈ ಪ್ರೆಸ್ಸಿಂಗ್ ಎಡಿಟಿಂಗ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಎಡಿಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಡಿಟಿಂಗ್ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಬೇಡ ಕರೆಕ್ಟಾಗಿದೆ ಅಂತಂದರೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಮೇಲೆ ಬಂದರೆ ನೋಡ್ತಾ ಇರ್ಬೋದು ನಿಮ್ಮ ಪರ್ಸ್ನಲ್ ಡೀಟೇಲು ಮತ್ತು ಪ್ರೆಸೆಂಟ್ ಅಡ್ರೆಸ್ ಪ್ರತಿಯೊಂದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ತಂದೆ ತಾಯಿ, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಕೇರ್ಫುಲ್ಲಾಗಿ ನೋಡಿಕೊಂಡು ಕರೆಕ್ಟಾಗಿದೆ ಅಂತ ನೋಡ್ಕೊಂಡು ಕೊಡಿ. ಓಕೆ ಕರೆಕ್ಟಾಗಿದೆ ಅಂತಂದು ಅಂದಾಗ ನೀಟಾಗಿ ಕೆಳಗಡೆ ಬಂದರೆ ಇಲ್ಲಿ ಚೆಕ್ ಬಾಕ್ಸ್ಗಳು ಕೊಟ್ಟಿದ್ದಾರೆ. ನಿಮ್ಮ ಹೆಸರಿಗೆ ಮತ್ತು ನಿಮ್ಮ ತಂದೆ ತಾಯಿ ಹೆಸರಿಗೆ ಮತ್ತು ನಿಮ್ಮ ಜೆಂಡರಿಗೆ ಮತ್ತು ಡೇಟ್ ಆಫ್ ಬರ್ತ್, ಅಡ್ರೆಸ್ ಪ್ರತಿಯೊಂದು ನೀವೇನೆಲ್ಲ ರಿಜಿಸ್ಟರಲ್ಲಿ ಟೈಪ್ ಮಾಡಿದ್ರೆ ಅದಕ್ಕೆ ಪ್ರತಿಯೊಂದು ಕರೆಕ್ಟಾಗಿದೆಯಾ ಇಲ್ಲಿ ಅಂತ ಕೇಳಿ ಚೆಕ್ ಬಾಕ್ಸ್ ಕೇಳ್ತಾ ಇದೆ. ಚೆಕ್ ಬಾಕ್ಸಲ್ಲಿ ಕರೆಕ್ಟಾಗಿದೆ ಎಸ್ ಅಂತ ಕೊಡಿ. ಇಲ್ಲ ಅಂತಂದರೆ ಲಾಸ್ಟಲ್ಲಿ ಎಡಿಟಿಂಗ್ ಅಂತ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ. ರಿಜಿಸ್ಟ್ರೇಷನ್ ಫಾರ್ಮ್ ಮತ್ತು ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಅಂತ 2 ಕೆಳಗಡೆ ಬಟನ್ ನೋಡ್ತಾ ಇರ್ಬೋದು. ಆ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಡಿಟಿಂಗ್ ಮಾಡ್ಕೊಂಡು ವಾಪಸ್ ನೀವು ಬಂದು ಇಲ್ಲಿ ಕ್ಲಿಕ್ ಮಾಡಿ ಆ ಚೆಕ್ ಬಾಕ್ಸ್ ಏನು ಕಾಣ್ತಿದೆಯೋ ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಡು ಯು ವಿಶ್ ಟು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಆ್ಯಂಡ್ ಗೆಟ್ OTP ಅಂತ ಕೇಳ್ತದೆ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಿದ್ರೆ ಅಲ್ಲೆಲ್ಲ ಕರೆಕ್ಟಾಗಿದೆ ಅಂದರೆ ಎಸ್ ಅಂತ ಕೊಟ್ಟು ಮೂವ್ ಮಾಡಿ. ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. 6 ನಂಬರ್ಸ್ ಅಂತ OTP ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಿಮಗೆ ಇಲ್ಲಿ ಒಂದು OTP ಓಪನ್ ಆಗಿದೆ. ಇಲ್ಲಿ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿತ್ತೋ ಆ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. 6 ನಂಬರ್ಸ್ ಅಂತ OTPನ ಇಲ್ಲಿ ಎಂಟ್ರಿನ ಮಾಡಬೇಕಾಗತ್ತೆ. ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಬಂದಿರೋಂಥ OTPನ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಮೇಲ್ಗಡೆ ಗ್ರೀನ್ ಬಟನಲ್ಲಿ ತೋರಿಸ್ತಾ ಇದೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟೆಡ್ ಅಂತ ಅಂದ್ಬಿಟ್ಟು. ಮತ್ತು ನೆಕ್ಸ್ಟ್ ಬಂದ ಇಲ್ಲಿ ಫೀಸ್ ಪೇಮೆಂಟ್ ಇನ್ಕಂಪ್ಲೀಟ್ ಅಂತ ಇದೆ. ಅಪ್ಲಿಕೇಶನ್ ಫಾರ್ಮ್ ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಇದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ಲ, ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ನಿಮಗೆ ಅಪ್ಲಿಕೇಶನ್ ಫಾರ್ಮ್ಗೆ ಹೋಗುತ್ತೆ. ನೆಕ್ಸ್ಟ್ ಡೀಟೇಲ್ ಓಪನ್ ಆಗಿದೆ ನೋಡ್ತಾ ಇದ್ದಲ್ಲ, ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಡೀಟೇಲ್ ಕಂಪ್ಲೀಟ್ ಆಗಿದೆ. ರಿಜಿಸ್ಟರ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆ. ಪ್ರತಿಯೊಂದು ಕೂಡ ಇನ್ಕಂಪ್ಲೀಟ್ ಆಗಿದೆ. ಅದೇ ರೆಡ್ ಮಾರ್ಕಲ್ಲಿರೋದೆಲ್ಲ ಗ್ರೀನ್ ಮಾರ್ಕ್ ಬರಬೇಕು. ಆ ಥರ ಫಿಲ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗತ್ತೆ. ಹಾಗೆ ಡೌನಿಗೆ ಬಂದರೆ ನೋಡ್ತಾ ಇದ್ದಲ್ಲ ಇಲ್ಲಿ ರಿಜಿಸ್ಟರ್ ಪರ್ಸ್ನಲ್ ಡೀಟೇಲ್ ಅಂತ ತೋರಿಸ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಪರ್ಸ್ನಲ್ ಡೀಟೇಲ್ ಇನ್ಫಾರ್ಮೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಡೀಟೇಲ್ನ ಕೂಡ ಇಲ್ಲಿ ನೀವು ಶೇರ್ ಮಾಡಬೇಕಾಗತ್ತೆ. ನಿಮ್ಮ ಡೀಟೇಲ್ಸ್ ಏನಿರುತ್ತೆ ಇಲ್ಲಿ ಶೇರ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಹೆಸರು, ಕ್ಯಾಂಡಿಡೇಟ್ ನೇಮು ಮತ್ತು ಜೆಂಡರ್ ಪ್ರತಿಯೊಂದು ಬಂದಿರುತ್ತೆ. ಮತ್ತು ನಿಮ್ಮ ತಂದೆ ತಾಯಿಗೆ ನೀವು ಒಬ್ಬರೇ ಹೆಣ್ಮಗುನ ಅಂತ ಕೇಳ್ತಾ ಇದೆ, ಹೆಸರನ್ನು ಅಂತ ಕೊಡಬೇಕಾಗತ್ತೆ. ಅದಾದಮೇಲೆ ತಂದೆ ತಾಯಿ ಹೆಸರು ಬಂದಿರುತ್ತೆ. ಅದಾದಮೇಲೆ ಕೆಳಗಡೆ ನ್ಯಾಷನಾಲಿಟಿ ಯಾವುದು ನಿಮ್ಮದು ಅಂತ ಕೇಳ್ತಾ ಇದೆ. ನ್ಯಾಷನಾಲಿಟಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಂಡಿಯನೋ ಯಾರು ಫಾರಿನರ್ ಅಂತ ಅಂದ್ಬಿಟ್ಟು NRI ಅಂತ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಯಾವ ಸ್ಟೇಟಿಗೆ ಎಲಿಜಿಬಿಲಿಟಿ ಇದ್ದೀರಾ ಅಂತ ಕೇಳಿದ್ರೆ ನೆಕ್ಸ್ಟ್ ಬಂದರೆ ಯಾವ ಸ್ಟೇಟಿಗೆ ನೀವು ಆಗ್ತಾ ಇರಾ ಏನು ಅಂತ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಲ್ಲ ನಿಮ್ಮ ಡೀಟೇಲ್ಸ್ ಏನಿದೆಯೋ ಆ ಡೀಟೇಲ್ ಪ್ರಕಾರ ನೀವು ಇದನ್ನು ಫಿಲ್ನ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟಿಗೆ ಬಂದು ಫಿಲ್ ಆದಮೇಲೆ ಕ್ಯಾಟಗರಿ ಕೇಳ್ತಾ ಇದೆ. ಕ್ಯಾಟಗರಿ ನಿಮ್ಮ ಕ್ಯಾಟಗರಿ ಯಾವುದಕ್ಕೆ ಸೇರ್ತಿದೆ, ಜನರಲ್ಗೆ ಸೇರ್ತಿದೋ, OBC ಸೇರ್ತಿದೋ, ಇಲ್ಲ SC STಗೆ ಸೇರ್ತಿದೋ ಯಾವುದು ಅಂತ ಮೆನ್ಷನ್ ಮಾಡಬೇಕಾಗತ್ತೆ. ನೀವೇನಾದರೂ SC STಗೆ ಮೆನ್ಷನ್ ಮಾಡಿದ್ರೆ ಅಲ್ಲಿ ನಿಮ್ಮ ಸರ್ಟಿಫಿಕೇಟ್ ಏನು RD ನಂಬರ್ ಇರುತ್ತೋ ಆ ಸರ್ಟಿಫಿಕೇಟ್ನ ಅದನ್ನ ಹಾಕಬೇಕಾಗತ್ತೆ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ID ನಂಬರ್ ಏನು ಕೊಟ್ಟಿರ್ತಾರೋ ಅದು ಹಾಕಬೇಕಾಗತ್ತೆ. ಜೊತೆಗೆ ನೀವು ಆ ಸರ್ಟಿಫಿಕೇಟು ಎಸ್ ಅಂತ ಕೊಟ್ಟಾಗ ನೀವು ಆ ಸರ್ಟಿಫಿಕೇಟ್ ಎಲ್ಲಿ ಯಾವ ಗೌರ್ಮೆಂಟಿಂದ ತೊಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಕೂಡ ಕೇಳುತ್ತೆ. ಆ ಗೌರ್ಮೆಂಟಿಂದ ತೊಗೊಂಡಿರೋರು ಅಲ್ಲಿ ಹಾಕಬೇಕಾಗತ್ತೆ. ಯಾವ ಗೌರ್ಮೆಂಟ್ ತಹಸೀಲ್ದಾರ್ ಅಂತ
ಇರುತ್ತೆ ಕೆಳಗಡೆ. ಆ ಸರ್ಟಿಫಿಕೇಟಲ್ಲಿ ಕೆಳಗಡೆ ಇರುತ್ತೆ ಡೀಟೇಲ್ಸು, ಸರ್ಟಿಫಿಕೇಟ್ ನಂಬರು ಮತ್ತು ಯಾವ ಡೇಟಲ್ಲಿ ನೀವು ಅದನ್ನು ತೊಗೊಂಡಿದ್ದು, ಅಂದರೆ ಯಾವ ಡೇಟಲ್ಲಿ ನೀವು ಅದನ್ನು ಅಪ್ಲಿಕೇಶನ್ ತೊಗೊಂಡಿರೋದು ಅದು ಡೇಟ್ ಎಲ್ಲ ಕೂಡ ನಿಮ್ಮ ಸರ್ಟಿಫಿಕೇಟಲ್ಲೇ ಇರುತ್ತೆ. ಆ ಡೇಟ್ ಕೂಡ ಇದೆಲ್ಲ ಹಾಕಬೇಕಾಗತ್ತೆ. ಅದಾದಮೇಲೆ ಎಲ್ಲಿಂದ ಇಶ್ಯೂ ಆಗಿದ್ದು ಅಥರೈಸ್ಡ್ ಬೈ ಇಶ್ಯೂಡ್ ಬೈ ಅಂತ ತೋರಿಸ್ತಾ, ಅಥಾರಿಟಿ ಇಶ್ಯೂಸ್ ದ ಕ್ಯಾಟಗರಿ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದೆ. ಅದು ಕೂಡ ನೀವು ಯಾರಿಂದ ತಹಸೀಲ್ದಾರಿಂದ ಇರುತ್ತೆ ನೋಡಿಕೊಂಡು ಅಲ್ಲ ಹಾಕಬೇಕಾಗತ್ತೆ. ಇದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ನೀವು ಸೋಷಿಯಲ್ ಡಿಸಬಿಲಿಟಿ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಅಂದರೆ ನಿಮ್ಗೆ ಏನಾದ್ರು ಡಿಸಬಿಲಿಟಿ ಇದೆಯಾ ಅಂತ ಕೇಳ್ತಾ ಇದೆ. PWBD ಅಥವಾ PWD ಅನ್ನೋ ಡಿಸಬಿಲಿಟಿ ಇದೆಯಾ ಅಂತ ಕೇಳ್ತಾ ಇದೆ. ಹೆಸರನ್ನ ಕೊಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ಅದರ್ ಡೀಟೇಲ್ಸ್ ಕೇಳ್ತಾ ಇದೆ. ಅದರ್ ಡೀಟೇಲ್ಸಲ್ಲಿ ನಿಮ್ಮ ಡೀಟೇಲ್ಸ್ ಕೊಡಬೇಕಾಗತ್ತೆ. ಅದು ಡಯಾಬಿಟೀಸ್ ಕೇಳ್ತಾ ಇದೆ, ರೆಸಿಡೆಂಟ್ ಕೇಳ್ತಾ ಇದೆ, ಫ್ಯಾಮಿಲಿ ಇನ್ಕಮ್ ಕೇಳ್ತಾ ಇದೆ, ಮತ್ತು ಬಿಲಾಂಗ್ಸ್ ಟು ಮೈನಾರಿಟಿ ಕೇಳ್ತಾ ಇದೆ, ರೆಸಿಡೆಂಟ್. ಮತ್ತು ಏನಾದರೂ ಎಕ್ಸಾಮ್ ಬರೀಬೇಕಾದ್ರೆ ನಿಮ್ಗೆ ಏನಾದರೂ ಒಂದು ಕೋಡ್ ಇದೆಯಾ, ಡ್ರೆಸ್ ಕೋಡ್ ಅಂತ ಇದೆಯಲ್ಲ, ಏನೋ ಇದೆಯಾ ನಿಮಗೆ ಅಂತ ಕೇಳ್ತಾ ಇದೆ. ಪ್ರತಿಯೊಂದು ಕೂಡ ನಿಮ್ಮ ಪರ್ಸ್ನಲ್ ಡೀಟೇಲ್ ಆಗಿರೋದ್ರಿಂದ ನೋಡಿಕೊಂಡು ಕೊಡಬೇಕಾಗತ್ತೆ. ಮೋಡ್ ಆಫ್ ಪ್ರಿಪ್ರೇಷನ್ನು ಯಾವ ಪ್ರಿಪ್ರೇಷನಲ್ಲಿ ಮಾಡ್ತಾ ಇರೋ, ಮೋಡ್ ಆಫ್ ಪ್ರಿಪ್ರೇಷನ್ ಅಂದರೆ ನೀವು ಓನಾಗಿ ಓದ್ತಾ ಇರೋ, ಇಲ್ಲಾಂದರೆ ಬೇರೆ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ಗೆ ಕಲಿತಾ ಇರೋ, ಇಲ್ಲ ಸ್ಕೂಲಲ್ಲೇ ಕಾಲೇಜಲ್ಲೇ ನಿಮ್ಗೆ ಎಕ್ಸ್ಟ್ರಾ ಆಗಿ ಏನಾದರೂ ಕಲಿಸ್ತಾ ಇರೋದು, ಪ್ರತಿಯೊಂದು ಕೂಡ ನಿಮ್ಮ ಡೀಟೇಲ್ಸ್ ಏನಿದೆಯೋ ಅದನ್ನು ಫಿಲ್ ಮಾಡಬೇಕಾಗತ್ತೆ. ಇದೆಲ್ಲ ಫಿಲ್ ಆದಮೇಲೆ ಕೆಳಗಡೆ ಲಾಸ್ಟಿಗೆ ಬಂದರೆ ಕ್ಯಾಪ್ಚರ್ ಕೋಡ್ ಕಾಣ್ತದೆ. ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯೋ ಅದೇ ರೀತಿ ಹಾಕ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇಲ್ಲ ಅದ್ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದೋ ಅದು ಶೋದ್ ಯು ವಾಂಟ್ ಟು ಸಬ್ಮಿಟ್ ದಿಸ್ ಸೆಕ್ಷನ್ ಅಂತ ಇದೆ. ಎಸ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗುತ್ತೆ. ನೋಡ್ತಾ ಇಲ್ಲ ಐಡೆಂಟಿಟಿ ಟೈಪ್ ಆಫ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ID ಕಾರ್ಡ್ ಏನು ಕೊಡ್ತಿದೋ ಅದನ್ನ ಚೂಸ್ನ ಮಾಡ್ಕೋಬೇಕಾಗತ್ತೆ. ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಅಂತ ಇದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಪ್ಷನ್ಸು ಓಪನ್ ಆಗುತ್ತೆ. ನೋಡಿ ಓಪನ್ ಆಯಿತು. ಇಲ್ಲಿ ಆಧಾರ್ ಕಾರ್ಡ್ ಇದೆ, ಡಿಜಿಲಾಕರ್ ಇದೆ, ಇಂಡಿಯನ್ ಪಾಸ್ಪೋರ್ಟ್ ಇದೆ, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೂ ಒಂದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಆಧಾರ್ ಕಾರ್ಡ್ ತೊಗೊತಾ ಇದ್ದೀನಿ. ಆಧಾರ್ ಕಾರ್ಡ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಕ್ಯಾಂಡಿಡೇಟ್ ಹೆಸರು ಬರುತ್ತೆ. ಅದಾದಮೇಲೆ ಕೆಳಗಡೆ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮ್ಮ ಆಧಾರ್ ನಂಬರ್ ಏನಿರುತ್ತೋ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡಿ ಮತ್ತು ಇನ್ನೊಂದ್ಸಲಿ ಕನ್ಫರ್ಮ್ ಆಧಾರ್ ನಂಬರ್ ಅಂತ ಕೇಳ್ತದೆ. ಎರಡೆರಡು ನಿಮ್ಮ ಆಧಾರ್ ನಂಬರ್ನ ಕನ್ಫರ್ಮ್ ಮಾಡಿ ಹಾಕಬೇಕಾಗುತ್ತೆ. ಎಲ್ಲ ಪ್ರತಿಯೊಂದನ್ನು ಯಾಕೆ ಎರಡೆರಡು ಸಲ ಅಂತಂದರೆ ಯಾವುದು ಎಲ್ಲೂ ಕೂಡ ಮಿಸ್ಟೇಕ್ ಆಗಬಾರ್ದು, ಮತ್ತು ಎಡಿಟಿಂಗ್ ಆಪ್ಷನ್ಗೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಏನು ಸ್ಟೂಡೆಂಟ್ ನಂಬರ್ ಆಗ್ತಾ ಇದೆ ಸ್ಟೂಡೆಂಟ್ದ ಆಧಾರ್ ಕಾರ್ಡ್ ಹಾಕಬೇಕಾಗುತ್ತೆ. ಅದಾದಮೇಲೆ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯೋ ಕ್ಯಾಪ್ಚರ್ ಕೋಡ್ನ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ ಹಾಕಿ ಅಲ್ಲಿ ನೆಕ್ಸ್ಟ್ ಆ್ಯಂಡ್ ಸಬ್ಮಿಟ್ ಅಂತ ಇದಿಲ್ಲ, ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಅದು ಶೋರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತಾರೆ. ಎಸ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜ್ ನೋಡ್ತಾ ಇದ್ದೀರಲ್ಲ, ಅಪಾರ ID ಹೋಯ್ತು. ಇಲ್ಲಿ ಅಪಾರ ID ಮೆನ್ಷನ್ ಮಾಡಬೇಕಾಗುತ್ತೆ. ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ಬಿಟ್ಟು ಸಬ್ಮಿಟ್ನ ಕೊಡಬೇಕಾಗುತ್ತೆ. ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಎಸ್ ಅಂತ ಕೊಡಬೇಕಾಗತ್ತೆ. ಎಸ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಅದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಯಿತು. ಇಲ್ಲಿ ಸೆಲೆಕ್ಟ್ ದ ಎಕ್ಸಾಮ್ ಅಂತ ತೋರಿಸ್ತದೆ. ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಫಸ್ಟ್ ಒಂದು ಎಕ್ಸಾಮು ನೀಟೇ ಇರೋದ್ರಿಂದ ಅದನ್ನೇನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬಂದು ಕ್ವಶನ್ ಪೇಪರ್ನ ಮೀಡಿಯಮ್ನ ಹಾಕ್ಕೋಬೇಕಾಗತ್ತೆ. ಕ್ವಶನ್ ಪೇಪರ್ ಮೀಡಿಯಮ್ ಯಾವುದು, ಇಂಗ್ಲೀಷೋ ಹಿಂದಿನೋ ಕನ್ನಡನೋ ಯಾವುದು ಅಂತ ಇಂಗ್ಲೀಷೇ ಹಾಕ್ಕೊಳ್ಳಿ ಆಲ್ಮೋಸ್ಟ್. ಅದಾದಮೇಲೆ ಎಕ್ಸಾಮ್ ಸ್ಟೇಟ್ ಬಂದು ಕರ್ನಾಟಕ ಸ್ಟೇಟೇ ಇರುತ್ತೆ, ಒಂದೇ ಸ್ಟೇಟ್ ತೋರಿಸ್ತಾ ಇರುತ್ತೆ. ಅದರಲ್ಲಿ ನಿಮಗೆ ಯಾವ ಡಿಸ್ಟಿಕ್ ಬೇಕು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಡಿಸ್ಟಿಕ್ ಯಾವ ಡಿಸ್ಟಿಕ್ ಬೇಕು ಅಂತದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 3 ಆಪ್ಷನ್ ಇದೆ, 3 ಕೂಡ ನೀವು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸ್ಟೇಟ್ ಕರ್ನಾಟಕ ಸ್ಟೇಟೇ ಇರುತ್ತೆ ನೀವು. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಬಂದರೆ ನಿಮ್ಮ ತಂದೆ ತಾಯಿ ಅವರು ಏನು ಓದಿದ್ದಾರೆ ಮತ್ತು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಆಪ್ಷನಲ್ಲಿ ನೋಡ್ತಾ ಇದ್ದಾರೆ ಫಾದರ್, ಗಾರ್ಡಿಯನ್, ಆಕ್ಯುಪೇಷನ್ ಅಂತ ಕೇಳ್ತಾ ಇದೆ. ನೀವು ಏನು ಕೆಲಸ ಮಾಡ್ತಾ ಇದ್ದಾರೋ ಅದನ್ನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ನಿಮ್ಮ ತಂದೆ ಏನು ಓದಿದ್ದಾರೆ ಅಂತ ಹಾಕ್ಕೋಬೇಕಾಗತ್ತೆ. ಆಮೇಲೆ ತಾಯಿ ಏನು ಮಾಡ್ತಿದ್ದಾರೆ, ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಮತ್ತು ಅವರ ಕ್ವಾಲಿಫಿಕೇಷನ್ ಏನಾಗಿದೆ ಅನ್ನೋದನ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಎಲ್ಲ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದರೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ, ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ನೋಡ್ತದೆ ಅದು ಶೋದ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಎಸ್ ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಪೇಜ್ ನೋಡ್ತಾ ಇದ್ದಲ್ಲ ಎಜುಕೇಷನಲ್ ಡೀಟೇಲ್ಸ್ ಅಂತ ಓಪನ್ ಆಯಿತು. ಇಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯೋ ಹಾಗೆ ಫಿಲ್ ಮಾಡಬೇಕಾಗತ್ತೆ. ನೀವು SLCನ ಪಾಸ್ ಆಗಿದೆ ಅಂತ ಕೇಳ್ತದೆ. ಎಸ್ ಅಂತ ಪಾಸ್ ಅಂತ ಕೊಟ್ಟರೆ ಯಾವ ವರ್ಷ ಪಾಸ್ ಆಗಿದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಕ್ವಾಲಿಫಿಕೇಷನ್ ಏನು 10th ಇಲ್ಲ ಈಕ್ವಾಲಿಟಿ ಅಂತ ಕೇಳ್ತಾ ಇದೆ. ಅದಾದಮೇಲೆ ರೂರಲ್ ಅರ್ಬನ್ ಅಂತ ಕೇಳುತ್ತೆ. ಅದೆಲ್ಲ ಆದಮೇಲೆ ಕೆಳಗಡೆ ನೆಕ್ಸ್ಟ್ ಬಂದು ನೀವು ಸ್ಕೂಲ್ ಯಾವ ಸ್ಕೂಲು, ಪ್ರೈವೇಟ್ ಸ್ಕೂಲ, ಗೌರ್ಮೆಂಟ್ ಸ್ಕೂಲ, ಯಾವ್ದು ಸ್ಕೂಲು, ಇಲ್ಲ CBSE ಸ್ಕೂಲು ಯಾವುದು ಅಂತ ಕೇಳ್ತಾ ಇದೆ. ಅದನ್ನ ಹಾಕ್ಕೋಬೇಕಾಗುತ್ತೆ, ಸ್ಕೂಲ್ನ ಹಾಕ್ಕೊಬೇಕಾಗುತ್ತೆ, ಸ್ಕೂಲ್ ನೇಮು. ಅದಾದಮೇಲೆ ಎಕ್ಸಾಮ್ ಸ್ಟೇಟ್ ಯಾವ ಸ್ಟೇಟಲ್ಲಿ ನೀವು ಸ್ಕೂಲು SLCನ ಬರೆದಿದ್ದು ಅಂತ ಕೇಳುತ್ತೆ. ಅದಾದಮೇಲೆ ಕ್ವಾಲಿಫಿಕೇಷನ್ ಡಿಸ್ಟಿಕ್ ಯಾವ ಡಿಸ್ಟಿಕಲ್ಲಿ ಓದಿದ್ದು ಅಂತ ಕೇಳುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದು ಮತ್ತು ಸ್ಕೂಲ್ ಬೋರ್ಡ್ ಯಾವ ಬೋರ್ಡಲ್ಲಿ ಓದಿದ್ದು ಅಂತ ಹಾಕ್ಕೋಬೇಕಾಗತ್ತೆ. ರಿಸಲ್ಟ್ ಮೋಡು, ನೀವು ರಿಸಲ್ಟ್ ಮೋಡ್ನ ಯಾವ ರಿಸಲ್ಟ್ ಪರ್ಸೆಂಟೇಜು CGP
PA ಯಾವುದು ಅಂತ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಟೋಟಲ್ ಮಾರ್ಕ್ಸ್ ಇಷ್ಟು ಮತ್ತು ಅಪ್ಟೈನ್ ಮಾಡಿ ನೀವು ಮಾರ್ಕ್ಸ್ ಎಷ್ಟು ಬಂದಿದೆ, ಟೋಟಲ್ ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ತೆಗ್ದಿದೆ, ಅದಾದಮೇಲೆ ಆಟೋಮೆಟಿಕ್ ಪರ್ಸೆಂಟೇಜ್ ಅದೇ ಬಂದುಬಿಡುತ್ತೆ. ಅದಾದಮೇಲೆ ರೋಲ್ ನಂಬರ್ ಹಾಕ್ಕೋಬೇಕಾಗತ್ತೆ ಮತ್ತು ನಿಮ್ಮ ಕಾಲೇಜ್ ನೇಮ್, ಅಡ್ರೆಸ್ ಏನು, ನಿಮ್ಮ ಸ್ಕೂಲ್ ಹೆಸರು ಏನಿರುತ್ತೆ ಆ ಸ್ಕೂಲ್ ಹೆಸರು ಹಾಕ್ಕೋಬೇಕಾಗತ್ತೆ. ನಿಮ್ಮ ಏರಿಯಾ, ಸ್ಕೂಲ್ ಏರಿಯಾ ಪಿನ್ ಕೋಡ್ನ ಹಾಕ್ಕೋಬೇಕಾಗತ್ತೆ. ಇಷ್ಟು ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಬಂದೆ 12th ಸ್ಟ್ಯಾಂಡರ್ಡ್ ಕೇಳ್ತಾ ಇದೆ. ಇಲ್ಲಿ ಇದೇ ಸೆಕೆಂಡ್ PU ಡೀಟೇಲ್ಸ್ನ ಇಲ್ಲಿ ಕೇಳ್ತಾ ಇದೆ. ಅದನ್ನು ಡೀಟೇಲ್ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೆಕೆಂಡ್ PU ನೀವು ಪಾಸ್ ಆಗಿದೋ ಇಲ್ಲ ಅಂತ ಕೇಳುತ್ತೆ. ಫಸ್ಟು ಪಾಸ್ ಆಗಿದೆ, ಪಾಸ್ ಅಂತ ಹಾಕಿ, ಇಲ್ಲಾಂದರೆ ಇನ್ನೂ ಇವಾಗ ಎಕ್ಸಾಮ್ ಬರೀಬೇಕು ಅಪಿಯರಿಂಗ್ ಅಂದರೆ ಹಾಕಬೇಕಾಗುತ್ತೆ. ಯಾವ ವರ್ಷ ಅಂತ ಹಾಕಬೇಕಾಗುತ್ತೆ. ಅದಾದಮೇಲೆ ಕೋಡು ಮತ್ತು ಯಾವ ಡಿಸ್ಟ್ರಿಕ್ ಅಂದರೆ ಪ್ಲೇಸ್ ಯಾವುದು, ಅರ್ಬನ್ ಎಲ್ಲ ರೂರಲ್ ಅಂತ ಕೇಳುತ್ತೆ. ಪ್ರತಿಯೊಂದು ಏನು ಬಾಕ್ಸ್ ಕಾಲಮ್ ಇರುತ್ತೋ ಅದು ಪ್ರತಿಯೊಂದು ಕೂಡ ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಸರ್ಟಿಫಿಕೇಟಲ್ಲಿ ಏನಿರುತ್ತೋ ಅದು ನೋಡ್ಕೊಂಡು ಫಿಲ್ ಮಾಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡಿ ಅಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ, ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಸೇವ್ ಸಬ್ಮಿಟ್ ಮಾಡಬೇಕಂತ ಎಸ್ ಆದ್ನೋ ಅಂತ ಕೇಳ್ತದೆ. ಎಸ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಯ್ತು. ನೋಡ್ತಾ ಇರ್ಬೋದು ಅಡಿಷ್ನಲ್ ಡೀಟೇಲ್ಸ್ ಓಪನ್ ಆಯಿತು. ಇಲ್ಲಿ ನೀವು ಏನಾದರೂ ಟ್ವಿನ್ಸ್ ಇದ್ದೀರಾ, ನೀವು ಅಪ್ಲೈ ಮಾಡೋ ಕ್ಯಾಂಡಿಡೇಟ್ಗೆ ಏನಾದರೂ ಆ ಟ್ವಿನ್ಸ್ ಅಂದರೆ ಅವರು ಟ್ವಿನ್ಸ್ ಆಗಿ ಹುಟ್ಟಿದಾರಾ ಅಂತ ಕೇಳ್ತಾ ಇದೆ. ಎಸ್ ಅಂದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಅದಾದಮೇಲೆ ಕೆಳಗಡೆ ಬಂದರೆ ಮತ್ತೆ ಅಡಿಷ್ನಲ್ ಡೀಟೇಲಲ್ಲಿ ನಿಮ್ಮ ನೀಟ್ ಅಪ್ಲಿಕೇಶನ್ ಇದಕ್ಕೂ ಮುಂಚೆ ಅಪ್ಲೈ ಮಾಡಿದೆ, ಇಲ್ಲಾಂದರೆ ಇದೇ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಅಂತ ಕೇಳುತ್ತೆ. ಎಸ್ ಆದ್ನೋ ಅಂತ ಕೇಳುತ್ತೆ. ಎಸ್ ಅಂತ ಅಂದಾಗ ಅದ್ರ ಬಗ್ಗೆ ಡೀಟೇಲ್ ಎಲ್ಲ ಕೊಡಬೇಕಾಗುತ್ತೆ. ಲಾಸ್ಟ್ ಇಯರ್ ಅಪ್ಲಿಕೇಶನ್ ನಂಬರ್ಸ್ ಎಲ್ಲ. ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ. ಅದಾದಮೇಲೆ ನೀವು ಹುಟ್ಟಿದ ಬರ್ತ್ ಪ್ಲೇಸ್ ಯಾವುದು ಅಂತ ಕೇಳುತ್ತೆ. ಇಂಡಿಯಾ ಮತ್ತು ಸ್ಟೇಟು, ಡಿಸ್ಟಿಕ್ಕು ಪ್ರತಿಯೊಂದು ಕೂಡ ಇಲ್ಲಿ ನೀವು ಹಾಕಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ಬಂದರೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ, ಕ್ಯಾಪ್ಚರ್ ಕೋಡ್ನ ಹಾಕ್ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೇಳುತ್ತೆ ಇಲ್ಲಿ ಅದು ಶೋರ್ ಯು ವಾಂಟ್ ಟು ಸಬ್ಮಿಟ್ ಅಂತ. ಎಸ್ ಅಂತ ಕೊಡಬೇಕಾಗುತ್ತೆ. ಎಸ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ಪೇರೆಂಟ್ಸ್ ಆರ್ ಗಾರ್ಡಿಯನ್ಸ್ ಅಂತ ಇದೆ. ನಿಮ್ಮ ಪೇರೆಂಟ್ಸ್ ಎಲ್ಲರದು ಒಬ್ಬರದು ನಿಮ್ಮ ಮೊಬೈಲ್ ನಂಬರು ಮತ್ತು ಇಮೇಲ್ ಐಡಿನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಹಾಕೋಬೇಕಾಗುತ್ತೆ. ಫಸ್ಟು ಯಾವ ಕಂಟ್ರಿಯ ಕೋಡ್ ಅಂತ ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಮೊಬೈಲ್ ನಂಬರ್ನ ಹಾಕೋಬೇಕು, ಆಮೇಲೆ ಇಮೇಲ್ ಐಡಿನ ಅವ್ರದ್ದು ಹಾಕೋಬೇಕು, ಪೇರೆಂಟ್ ಇಮೇಲಿನ ಹಾಕ್ಕೊಬೇಕು. ಹಾಕ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು ಕ್ಯಾಪ್ಚರ್ ಕೋಡ್ನ ಹಾಕ್ಕೋಬೇಕಾಗುತ್ತೆ. ಅಲ್ಲಿ ಏನಿದೆಯೋ ಅದನ್ನು ಅಲ್ಲಿ ಎಂಟ್ರಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಇಲ್ಲಿ ಗೆಟ್ OTP ಅಂತ ಇದೆಯಲ್ಲ ಕೆಳಗಡೆ, ಆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೊಬೈಲ್ ನಂಬರ್ಗೆ OTP ಹೋಗಿದೆ ಅಂದ್ಬಿಟ್ಟು ಒಂದು ಮೆಸೇಜ್ ಬರ್ತದೆ. ನೋಡ್ತಾ ಇರ್ಬೋದು ಸೆಂಡ್ ಯುವರ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಐಡಿಗೂ ಒಂದು ಮೆಸೇಜ್ ಹೋಗಿದೆ. ಎರಡು ಒಟ್ಟಿಗೆ ಹೋಗಿರ್ತವೆ, ಇಮೇಲ್ ಐಡಿಗೂ ಮತ್ತು ಮೊಬೈಲ್ಗೂ OTPನ ಇಲ್ಲಿ ಹಾಕೋಬೇಕಾಗುತ್ತೆ. 6 ನಂಬರ್ಸ್ ಅಂತ OTP ಹಾಕಿ ವೆರಿಫೈ ಅಂತ ಇದೆಯಲ್ಲ, ವೆರಿಫೈ ನೆಕ್ಸ್ಟ್ ಅಂತ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅಂಥ ಪೇಜ್ ಆಗಿರುತ್ತೆ. ಈ ಪೇಜಿಗೆ ತುಂಬಾ ಟೈಮ್ ತೊಗೊಳುತ್ತೆ, ತುಂಬ ಪೇಷನ್ಸ್ ಕೂಡ ಇರಬೇಕಾಗತ್ತೆ. ಇದಕ್ಕೆ ನೋಡ್ತಾ ಇರಲ್ಲ ಪ್ರತಿಯೊಂದು ಕೂಡ ಇಷ್ಟೇ ಇರಬೇಕು ಅಂತ ತೋರಿಸ್ತಾ ಇದೆ. ನೇಮು, ಫೈಲ್ ನೇಮ್ ಆಗಿರ್ಬೋದು, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಫೈಲ್ ನೇಮು ಮತ್ತು ಸೈಜು, ಯಾವ ಡಾಕ್ಯುಮೆಂಟ್ಸ್ ಫಾರ್ಮೆಟಲ್ಲಿ ಇರಬೇಕಾಗುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ನೋಡ್ತಾ ಇರ್ಬೋದು ಫೋಟೋ ಸೈಜ್ ಆಗಿರ್ಬೋದು, ಫಿಂಗರ್ ಪ್ರಿಂಟ್ಸ್ಗಾಗಿರ್ಬೋದು, ನೇಮು, ಫೈಲ್ ನೇಮ್ ಏನು ಹಾಕಿಬೇಕು ಮತ್ತು JPG ಏನು ಹಾಕಬೇಕು ಮತ್ತು ಎಷ್ಟು ಸೈಜಲ್ಲಿ ಇರಬೇಕು ಪ್ರತಿಯೊಂದು ಕೂಡ ತೋರಿಸ್ತಾ ಇದೆ. ಸಿಗ್ನೇಚರ್ ಆಗಿರ್ಬೋದು, ಫಿಂಗರ್ ಪ್ರಿಂಟ್ಸು ಮತ್ತು ಫೋಟೋ, SLC ಮಾರ್ಕ್ಸ್ ಕಾರ್ಡು ಮತ್ತು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್ಗೆ ಒಂದು ಆಧಾರ್ ಕಾರ್ಡ್, ಇಷ್ಟು ಕೂಡ ನಿಮ್ಮ ಸೈಜ್ ಯಾವ ಸೈಜಲ್ಲಿ ಇರಬೇಕು ಅದೇ ಸೈಜಲ್ಲಿ ಇಲ್ಲಿ ಕೊಟ್ಟಿರೋಂಥ ಸೈಜಲ್ಲೇ ನೀವು ಅದನ್ನ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ 5 ನಿಮಿಷದಲ್ಲೇ ಆಗುತ್ತೆ. ಇಲ್ಲ ಅಂತಂದರೆ ನೀವು ಇದು ಓಪನ್ ಮಾಡ್ಕೊಂಡು ನಾವು ಅದು ಬೇಗ ಮಾಡ್ತೀವಿ ಅಂದರೆ ಏನಿಲ್ಲ ಅಂತಂದ್ರೆ ಒಂದು ಅರ್ಧದಿಂದ 1 ಅವರ್ ಇದಕ್ಕೆ ವೇಸ್ಟ್ ಆಗೋಗುತ್ತೆ. ಟೈಮು ತುಂಬ ಟೈಮ್ ತೊಗೊಳುತ್ತೆ. ಇಲ್ಲಿ ನೋಡಿಕೊಂಡು ಒಂದ್ಸಲ ನೀವು ಆ ಫೈಲ್ ನೇಮ್ ಎಲ್ಲ ಕೊಟ್ಕೊಂಡು ನೀವು ಎಷ್ಟು KB ಒಳಗಡೆ ಇಟ್ಕೋಬೇಕು, ಯಾವುದು PDF ಮಾಡಿ ಇಟ್ಕೋಬೇಕು, ಬರೀ ನಿಮ್ಮ ಫೋಟೋ, ನಿಮ್ಮ ಸಿಗ್ನೇಚರು, ನಿಮ್ಮದೊಂದು ತಂಬ್ ಏನು ಕೊಡ್ತಿರೋ ಅದು ಮಾತ್ರ JPG ಫಾರ್ಮೆಟಲ್ಲಿ ಇರಬೇಕು. ಇನ್ನು ಮಿಕ್ಕಿದ್ದೆಲ್ಲ PDF ಫಾರ್ಮೆಟಲ್ಲಿ ಇರಬೇಕಾಗತ್ತೆ. ಬನ್ನಿ ಇವಾಗ ಅಪ್ಲೋಡ್ನ ಮಾಡೋಣ. ಇಲ್ಲಿ ನೋಡ್ತಾ ಇಲ್ಲ ಬ್ರೌಸ್ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದೀನಿ. ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಮೇಲೆ ಕರ್ಜಲ್ಲಿ ಮೌಸಲ್ಲಿ ಇದು ಮಾಡಿಕೊಂಡು ಚಿಕ್ಕದಾಗುತ್ತೆ. ನೋಡ್ತಾ ಇಲ್ಲ ಫೋಟೋ ಮೇಲೆ ಕರ್ಜ ಇದು ಮಾಡಿದ್ರೆ ಚಿಕ್ಕದಾಗುತ್ತೆ. ಆವಾಗ ಅಪ್ಲೋಡ್ ಅಂತ ಮಾಡಬೇಕಾಗುತ್ತೆ. ಆ ಬಾಕ್ಸ್ ಏನಿದೆಯೋ ಆ ಬಾಕ್ಸ್ ಒಳಗಡೆ ಫೋಟೋ ಕೂರಬೇಕಾಗತ್ತೆ. ಸೆಲೆಕ್ಟ್ ಆಗಿದೆ ಮತ್ತು ಇವಾಗ ಅಪ್ಲೋಡ್ ಅಂತ ಕೊಡ್ತಾ ಇದೀನಿ. ಇಲ್ಲಿ ನಂದು ಫೋಟೋ ಯಾಕೆ ಸೆಲೆಕ್ಟ್ ಆಗಿಲ್ಲ ತೊಗೊತಾ ಇಲ್ಲ ಅಂದರೆ ಇಲ್ಲಿ ಕ್ಯಾನ್ಸಲ್ ಆಗಿದೆ. ಏನಕ್ಕೆ ಅಂತಂದರೆ ಫೈಲ್ ನೇಮು ನಾನು ಬೇರೆ ಹಾಕಿದ್ದೀನಿ. ಫೈಲ್ ನೇಮೇ ಬೇರೆ ಆಗಿರೋದಕ್ಕೋಸ್ಕರ ಅದು ತೊಗೊಳೋದೇ ಇಲ್ಲ. ಸೇಮ್ ಎಷ್ಟೇ ಸೈಜ್ ಕರೆಕ್ಟ್ ಸೈಜ್ ಇದ್ರೂ ಕೂಡ ತೊಗೊಳೋದಿಲ್ಲ. ಫೈಲ್ ನೇಮ್ನ ಸೇಮ್ ಹಾಕ್ಬೇಕು. ಇವಾಗ ಸೇಮ್ ಹಾಕ್ಬಿಟ್ಟು ನಾನು ಫೋಟೋ ಚೂಸ್ ಮಾಡಿ ಅಲ್ಲಿ ಕ್ರಾಪ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಆ ಬಾಕ್ಸ್ಗೆ ಕೂರಿಸ್ಬೇಕು. ಫೋಟೋನ ಕೂರಿಸಾದ್ಮೇಲೆ ಅಪ್ಲೋಡ್ ಫೈಲ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಸೇಮ್ ಫೈಲ್ ನೇಮ್ ಹಾಕಿನಿ ಅಪ್ಲೋಡ್ ಅಂತ ಕೊಡ್ತಾ ಇದ್ದೀನಿ. ಅಪ್ಲೋಡ್ ಅಂತ ಹಾಕಿದ ತಕ್ಷಣ ನೋಡ್ತಾ ಇರಲ್ಲ ಸಕ್ಸಸ್ಫುಲ್ಲಾಗಿ ಫೋಟೋ
ಅಪ್ಲೋಡ್ ಆಗಿದೆ. ಇಲ್ಲಿ ಬ್ಲೂ ಟಿಕ್ ಮಾರ್ಕ್ ಬಂದಿದೆ. ನಮ್ಮ ಡಾಕ್ಯುಮೆಂಟ್ನ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು. ಇದೇ ರೀತಿ ಪ್ರತಿಯೊಂದು ಕೂಡ ನೀವು ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಪ್ರತಿಯೊಂದು ಕೂಡ ಇದೇ ರೀತಿ ನೀವು ಅಪ್ಲೋಡ್ನ ಮಾಡಬೇಕಾಗತ್ತೆ. ನೋಡ್ತಾ ಎಲ್ಲ ಕ್ರಾಪ್ ಮಾಡ್ಕೋಬೇಕು. ಆ ಸೈಜ್ ಏನಿರುತ್ತೋ ಆ ಬಾಕ್ಸ್ಗೆ ನೀವು ಕುತ್ಕೋಬೇಕದು. ಏನೇ ನೀವು ಫೋಟೋ ಆಗಿರ್ಬೋದು, ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ನಿಮ್ಮ ಸಿಗ್ನೇಚರ್ ಆಗಿರ್ಬೋದು, ಆ ಮೂರನ್ನೂ ಅಷ್ಟೇ ಆ ಸೈಜ್ಗೆ ಆ ಬಾಕ್ಸ್ ಒಳಗಡೆ ಕುತ್ಕೋಬೇಕು. ಕುತ್ಕೊಂಡು ಕರೆಕ್ಟಾಗಿ ಕುತ್ಕೊಂಡಿದೆ ಅಂದಾಗ ಇಲ್ಲಿ ಅಪ್ಲೋಡ್ ಫೈಲ್ ಕೊಡಬೇಕಾಗತ್ತೆ. ಅಪ್ಲೋಡ್ ಕೊಟ್ಟು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಅಂತ ಕೊಟ್ಟಿದ ತಕ್ಷಣ ಸಕ್ಸಸ್ಫುಲ್ ಅಂತ ಆಗಿ ಬರಬೇಕಾಗತ್ತೆ. ಸಕ್ಸಸ್ಫುಲ್ ಆಗಿ ಈ ಕಡೆ ಬ್ಲೂ ಟಿಕ್ ಮಾರ್ಕ್ ಬರಬೇಕಾಗತ್ತೆ. ಇದೇ ರೀತಿ ಪ್ರತಿಯೊಂದು ಕೂಡ ಫಿಲ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ನೆಕ್ಸ್ಟ್ ಬಂದರೆ ಕೆಳಗಡೆ ಇದೆಲ್ಲ ಫಿಲ್ ಆದಮೇಲೆ ಲಾಸ್ಟಲ್ಲಿ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ಗೆ ಹೋಗಿ ಅಂತಂದ್ಬಿಟ್ಟು ಪೇಜ್ ಓಪನ್ ಆಗುತ್ತೆ. ಇಲ್ಲ ಅಂದರೆ ಪೇಜ್ ಓಪನ್ ಆಗೋದಿಲ್ಲ. ಇದೇ ರೀತಿ ಸಿಗ್ನೇಚರ್ ಕೂಡ ನಾನು ಇಲ್ಲಿ ಕ್ರಾಪ್ ಮಾಡ್ಕೊತಾ ಇದ್ದೀನಿ. ಸಿಗ್ನೇಚರ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದೇ ರೀತಿಯಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಡಾಕ್ಯುಮೆಂಟ್ ಫಿಲ್ ಆದಮೇಲೆ ನೋಡ್ತಾ ಇರಲ್ಲ, ಈ ಕಡೆ ವ್ಯೂ ಸೈಡಲ್ಲಿ ಬಂದಿರುತ್ತೆ ಡಾಕ್ಯುಮೆಂಟ್ ಬ್ಲೂ ಕಲರಲ್ಲಿ. ಎಲ್ಲ ಓಕೆ ಎಲ್ಲ ಆದಮೇಲೆ ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಕ್ಯಾಪ್ಚರ್ ಕೋಡ್ ಓಪನ್ ಆಗುತ್ತೆ. ಅಲ್ಲಿವರೆಗೂ ಓಪನ್ ಆಗೋಲ್ಲ. ಕ್ಯಾಪ್ಚರ್ ಕೋಡ್ ಓಪನ್ ಆದಾಗ ಆ ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಡಾಕ್ಯುಮೆಂಟ್ ಫೈನಲ್ ಸಬ್ಮಿಟ್ ಕೇಳ್ತದೆ. ಎಸ್ ಅದನ್ನು ಅಂತ ಎಸ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ರಿವ್ಯೂ ಪೇಜಲ್ಲಿ ನೋಡಿದಾಗ ಪ್ಲೀಸ್ ರಿವ್ಯೂ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಬಿಫೋರ್ ಫೈನಲ್ ಸಬ್ಮಿಟ್. ಫೈನಲ್ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಇಲ್ಲಿ ರಿವ್ಯೂ ಪೇಜ್ ಓಪನ್ ಆಗಿದೆ. ಪ್ರತಿಯೊಂದು ಡೀಟೇಲ್ ಆಗಿ ಇರೋದು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಫೈನಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅಂದರೆ ಎಲ್ಲ 1 to 9 ಅವ್ರಿಗೆ ಏನೆಲ್ಲ ಫಿಲ್ ಮಾಡಿದೆ ಪೇಜು ಅಷ್ಟು ಪೇಜು ಇಲ್ಲಿ ಫೈನಲ್ ಸಬ್ಮಿಟಲ್ಲಿ ತೋರಿಸ್ತಾ ಇದೆ. ಈ ಪೇಜಲ್ಲಿ ಪ್ರತಿಯೊಂದು ನಿಮ್ಮ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತು, ಜೆಂಡರು, ಅಡ್ರೆಸ್ಸು, ಮತ್ತು ನಿಮ್ಮ ತಂದೆ ತಾಯಿ ಹೆಸರಾಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟು, ಇನ್ಕಮ್ ಎಷ್ಟು ಅಂತ ಮೆನ್ಷನ್ ಮಾಡಿರೋದಾಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡು ಪ್ರತಿಯೊಂದು ಕೂಡ ವೆರಿಫೈ ಮಾಡ್ಕೊಳಕ್ಕೆ ಕೇಳ್ತಾ ಇದೆ. ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. SLC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಹಾಕಿರೋದು, ಮತ್ತು 12th ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸು, ಅದಾದಮೇಲೆ ಅಡಿಷ್ನಲ್ ಡೀಟೇಲ್ಸ್ ಏನೆಲ್ಲ ಫಿಲ್ ಮಾಡಿದೆ ಅದೆಲ್ಲ ಕರೆಕ್ಟಾಗಿದೆಯೋ ಇಲ್ವೋ ಅಂತ ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ಅಡ್ರೆಸ್ಸು, ನಿಮ್ಮ ಅಡ್ರೆಸ್ ಏನು ಹಾಕಿರೋ ಪರ್ಮನೆಂಟ್ ಅಡ್ರೆಸ್ ಆಗಿರ್ಬೋದು, ಇಲ್ಲ ಪ್ರೆಸೆಂಟ್ ಅಡ್ರೆಸ್ ಆಗಿರ್ಬೋದು, ಏನು ಕರೆಕ್ಟಾಗಿ ಹಾಕಿರೋದಿಲ್ಲ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಪೇರೆಂಟ್ಸ್ ಡೀಟೇಲ್, ಮೊಬೈಲ್ ನಂಬರ್, ಇಮೇಲ್ ID ಕರೆಕ್ಟಾಗಿದೆಯಾ ಅಂತ ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಫೋಟೋ, ತಂಬು, ಸಿಗ್ನೇಚರು, ಫೋಟೋ ಎಲ್ಲ ಕರೆಕ್ಟಾಗಿ ವೆರಿಫೈ ಆಗಿದೆ ಅಲ್ಲಿ ನೋಡ್ಕೊಂಡು. ಆದಮೇಲೆ ಲಾಸ್ಟಿಗೆ ಬಂದರೆ ಇಲ್ಲಿ ಲಾಸ್ಟಲ್ಲಿ ಕೇಳ್ತಾ ಇದೆ ನಿಮ್ಮದು ಫುಲ್ ಪ್ರತಿಯೊಂದು ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದೆ ಅದನ್ನೆಲ್ಲ ಚೆಕ್ ಬಾಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಆ ಚೆಕ್ ಬಾಕ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಅಂದರೆ ಟಿಕ್ ಮಾರ್ಕ್ ಹಾಕಬೇಕಾಗುತ್ತೆ. ನನ್ನ ಹೆಸರು ಕರೆಕ್ಟಾಗಿದೆ, ನನ್ನ ತಂದೆ ತಾಯಿ ಹೆಸರು ಕರೆಕ್ಟಾಗಿದೆ, ಜೆಂಡರ್ ಕರೆಕ್ಟಾಗಿದೆ, ಇಮೇಲ್ ಕರೆಕ್ಟಾಗಿದೆ, ಮೀಡಿಯಮ್ ಕರೆಕ್ಟಾಗಿದೆ, ಪ್ರತಿಯೊಂದು ಎಜುಕೇಷನ್ ಡೀಟೇಲ್ ಕರೆಕ್ಟಾಗಿದೆ ಅಂತ ಎಲ್ಲ ಹಾಕಿ ಎಲ್ಲ ಟಿಕ್ ಮಾರ್ಕ್ ಹಾಕಿದ್ಮೇಲೆ ಕೆಳಗಡೆ ಲಾಸ್ಟಲ್ಲಿ ಅಗ್ರಿ ಅಂತ ಇದೆಯಲ್ಲ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲ ಅಲ್ಲ ಆದಮೇಲೆ ಅದು ಶೋರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡಿ. ಎಲ್ಲ ಕರೆಕ್ಟಾಗಿದೆ ಎಸ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದಲ್ಲ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ, ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ, ಫೀಸ್ ಪೇಮೆಂಟ್ ಒಂದು ಪೆಂಡಿಂಗ್ ಇದೆ, ಅದೊಂದು ಮಾತ್ರ ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಇನ್ನೆಲ್ಲ ಕಂಪ್ಲೀಟ್ ಆಗಿದೆ ತೋರಿಸ್ತಾ ಇದೆ. ಇವಾಗ ಲಾಸ್ಟಲ್ಲಿ ಕೆಳಗಡೆ ಬಂದ ಎಡಿಟ್ ಅಪ್ಲಿಕೇಶನ್ ಅಂತ ಇದೆ. ಅಲ್ಲಿ ಏನೇನು ಎಡಿಟಿಂಗ್ ಮಾಡೋಂಗಿದೆ ಎಡಿಟಿಂಗ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇಮೇಲ್ ವೆರಿಫಿಕೇಷನ್ ಮಾಡ್ಕೋಬೇಕು. ನಿಮ್ಮ ಇಮೇಲ್ IDಗೆ OTP ಹಾಕಿ ವೆರಿಫೈನ ಮಾಡಬೇಕಾಗುತ್ತೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ನಿಮ್ಮ ಇಮೇಲ್ ID ಶೋ ಆಗ್ತಾ ಇರುತ್ತೆ. ಅಲ್ಲಿ ಇಮೇಲ್ ID ಶೋ ಆಗುತ್ತೆ. ಅಲ್ಲಿ ಕ್ಯಾಪ್ಚರ್ ಕೋಡು ಕೂಡ ಬಂದಿದೆ. ಕ್ಯಾಪ್ಚರ್ ಕೋಡ್ ಏನಿದೆಯೋ ಅದನ್ನು ಅಲ್ಲಿ ಟೈಪ್ ಮಾಡಿಕೊಂಡು ಇಲ್ಲಿ ಚೇಂಜ್ ಇಮೇಲ್ ID ಏನೋ ಚೇಂಜ್ ಮಾಡೋಂಗೆ ಚೇಂಜ್ ಇಮೇಲ್ ID ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇದ್ದಲ್ಲ ಇಮೇಲ್ IDಗೆ ಒಂದು OTP ಹೋಗಿರುತ್ತೆ. ಆ OTPನ ಇಲ್ಲಿ ಹಾಕೋಬೇಕಾಗುತ್ತೆ. OTPನ ಎಂಟ್ರಿ ಮಾಡಿ ನಿಮ್ಮ ಇಮೇಲ್ IDಗೆ ಹೋಗಿರುತ್ತೆ. 6 ನಂಬರ್ಸ್ ಅಂತ OTP ನಂಬರ್ ಹೋಗಿರುತ್ತೆ. ಆ OTP ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈ ಆಗಿದ ತಕ್ಷಣ ನಿಮಗೆ ಮೆಸೇಜ್ ಕೂಡ ತೋರಿಸ್ತಾ ಇದೆ, ಇವತ್ತು ಇಮೇಲ್ ID ಸಕ್ಸಸ್ಫುಲ್ ಆಗಿ ವೆರಿಫೈ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಓಕೆ ಅಂತ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫೀಸ್ ಪೇಮೆಂಟ್ ಮಾಡೋದು ತೋರಿಸ್ತಾ ಇದೆ, ಎಷ್ಟು ಫೀಸು ಅಂತ ಅಮೌಂಟ್ ಕೂಡ ತೋರಿಸ್ತಾ ಇದೆ. ನೆಕ್ಸ್ಟ್ ಬಂದು ಫೀಸ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದೆ ಸೆಲೆಕ್ಟ್ ಮೋಡ್ ಅಂತ ತೋರಿಸ್ತಾ ಇದೆ. ಮೋಡ್ ಆಫ್ ಪೇಮೆಂಟ್ ಅಂತ ಆನ್ಲೈನ್ ಪೇಮೆಂಟ್ ಒಂದೇ ಮೋಡ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ತೋರಿಸ್ತಾ ಇದೆ. ನಿಮ್ಮ ಹತ್ರ ನೆಟ್ ಬ್ಯಾಂಕಿಂಗ್ ಇದೆ, ನೆಟ್ ಬ್ಯಾಂಕಿಂಗ್ ಮಾತ್ರ ಮಾಡಿ ನೀವು, ಇಲ್ಲಾಂದರೆ ಬೇರೆ ಪೇಮೆಂಟ್ ಇಲ್ಲ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇಲ್ಲ ಫೀಸ್ ಪೇಮೆಂಟ್ ಅಂತ ಓಕೆ ಆದಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನಿಮ್ಮ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ನೇಮು, ಅಪ್ಲಿಕೇಶನ್ ನಂಬರು, ಅಮೌಂಟ್ ಎಷ್ಟು. ಇದು ಅಮೌಂಟ್ ಬಂದು ನಿಮ್ಮ ಕ್ಯಾಟಗರಿ ಮೇಲೆ ಸೆಲೆಕ್ಟ್ ಆಗುತ್ತೆ. ನೀವು ಯಾವ ಕ್ಯಾಟಗರಿ ಮೇಲೆ ಅಪ್ಲೈ ಮಾಡ್ತದೋ ಅದ್ರ ಮೇಲೆ ಸೆಲೆಕ್ಟ್ ಆಗುತ್ತೆ, ಡಿಪೆಂಡ್ ಆಗುತ್ತೆ. ಇದು SC ST ಆಗಿರೋದ್ರಿಂದ 1000 rupees
ಡೀಟೇಲ್ಸ್ ಇದೆ. ಅದಾದಮೇಲೆ ಕೆಳಗಡೆ ನೋಡ್ತಾ ಇದ್ದಲ್ಲ ಯಾವ ಬ್ಯಾಂಕ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. SBI, ಕೆನರಾ ಬ್ಯಾಂಕು, ICICI ಬ್ಯಾಂಕು, HD ಅಂತ. SBI ಅಂತ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಕೊಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರೊಸೀಡ್ ಕೊಟ್ಟಿದ ತಕ್ಷಣ ಇಲ್ಲಿ ನೆಟ್ ಬ್ಯಾಂಕಿಂಗ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ನೆಟ್ ಬ್ಯಾಂಕಿಂಗ್ ಇದ್ದರೆ ಮಾಡಿ, ಇಲ್ಲಾಂದರೆ ನೀವು ಎಲ್ಲ ಸೈಬರ್ಗೆ ಹೋಗಿ ಮಾಡಿಸ್ಕೊಳ್ಳಿ, ಇಲ್ಲ ಅಂದರೆ ನೀವು ಡೈರೆಕ್ಟ್ ಬ್ಯಾಂಕಿಗೆ ಹೋಗಿ ಮಾಡಿಕೊಡ್ರಿ ಅಂತಂದ್ರೂ ID ನಂಬರ್ ತೊಗೊಂಡೋಗಿ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ ಅವರು. ಈ ಥರ ಪೇಮೆಂಟ್ನ ನೀವು ಮಾಡ್ಕೋಬೇಕಾಗತ್ತೆ. ನೆಟ್ ಬ್ಯಾಂಕಿಂಗ್ ಮಾಡಿದ ತಕ್ಷಣ ನಿಮಗೆ OTP ಎಲ್ಲ ಬರುತ್ತೆ, ಯಾವುದು ಲಿಂಕ್ ಆಗಿರುತ್ತೋ ಅದು OTP ಬರುತ್ತೆ. OTP ಹಾಕಿ ಪೇಮೆಂಟ್ ಕಟ್ಟಾದಮೇಲೆ ಸಕ್ಸಸ್ಫುಲ್ ಆಗಿದೆ ಅಂತ ಬಂದಾದಮೇಲೆ ವೆಯ್ಟ್ ಮಾಡಬೇಕಾಗುತ್ತೆ, ಬ್ಯಾಕ್ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಏಕೆಂದರೆ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಆಟೋಮೆಟಿಕ್ ಅದು ನೆಕ್ಸ್ಟ್ ಅದು ಯಾವ ಪೇಜಲ್ಲಿತ್ತೋ ಅದೇ ಪೇಜಿಗೆ ಹೋಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ನೀವು ಆಗಿದೆ ಅಂತ ಅಂದ್ಬಿಟ್ಟು ಬ್ಯಾಕ್ ಹೋಗ್ಬಿಟ್ಟು ಅದು ನಿಮ್ಮದು ಪೇಮೆಂಟ್ ಎಲ್ಲ ಇದಾಗುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ಕ್ಲಿಕ್ ಹಿಯರ್ ಟು ಇಲ್ಲ ನೀಟ್ ಅಂತ ಇದಿಲ್ಲ ಲಾಸ್ಟಲ್ಲಿ ಅದ್ರ ಮೇಲೆ ಬೇಕಾದರೂ ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ವೆಯ್ಟ್ ಮಾಡಿದ್ರೆ ಒಂದು ನಿಮಿಷ ಆದಮೇಲೆ ವಾಪಸ್ ಈ ಪೇಜಿಗೆ ಬರುತ್ತೆ. ನೋಡೋದಲ್ಲ ಈ ಪೇಜ್ ಬಂತು. ಇಲ್ಲಿ ನೀವು ಡೌನ್ಲೋಡ್ ಅಪ್ಲಿಕೇಶನ್ ಪೇಜ್ ಇವಾಗ 3 ಕಂಪ್ಲೀಟ್ ಆಗಿದೆ. ರಿಜಿಸ್ಟ್ರೇಷನು, ಪೇಮೆಂಟು, ಪ್ರತಿಯೊಂದು ಅಪ್ಲಿಕೇಶನ್ ಪ್ರತಿಯೊಂದು ಕಂಪ್ಲೀಟ್ ಆಗಿದೆ. ಡೌನ್ಲೋಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದೀರಲ್ಲ ನಿಮ್ಮ ಅಪ್ಲಿಕೇಶನ್ ಪೇಜ್ ಈ ಥರ ಓಪನ್ ಆಗುತ್ತೆ. ಪ್ರತಿಯೊಂದು ಡೀಟೇಲ್ ಇಲ್ಲಿ ವೆರಿಫೈ ಆಗಿ ಪೇಮೆಂಟ್ ಆಗಿ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗಿದೆ. ಇದೊಂದು ಪ್ರಿಂಟ್ಔಟ್ನ ತೊಗೊಂಡಿಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ಒಂದು ಸೇವ್ ಮಾಡಿಟ್ಕೊಳ್ಬೇಕಾಗತ್ತೆ. ಇದು ಎಕ್ಸಾಮ್ಗೆ ಬೇಕಾಗಿರುತ್ತೆ. ನೋಡೋದಲ್ಲ ಯಾವ ರೀತಿ ನಿಮ್ಮ ಅಪ್ಲಿಕೇಶನ್, ನೀಟ್ ಅಪ್ಲಿಕೇಶನ್ನು ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ರಿಜಿಸ್ಟ್ರೇಷನಿಂದ ಹಿಡಿದು ಲಾಗಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಪ್ರತಿಯೊಂದು ಕೂಡ ವಿವರವಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಅನಿಸುತ್ತೆ. ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗಿದೆ, ಯೂಸ್ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಮಕ್ಕಳು ಎಕ್ಸಾಮ್ ಬರೀತಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.